ಪ್ರತ್ಯಕ್ಷ ನೋಡಿದ ಅವ ಒಬ್ಬನೇ. ನಮಸ್ತೆ ಬಂಧುಗಳೇ, ತಾರೀಕು 15/1/2024 ಚನ್ನರಾಯಪಟ್ಟಣದಲ್ಲಿ 2 ದಿನದ ಹಿಂದೆ ಒಬ್ಬ ವ್ಯಕ್ತಿ ಮೀನು ಹಿಡಿಯಲು ಹೋಗಿ ಆಕಸ್ಮಿಕವಾಗಿ ನೀರಿಗೆ ಬಿದ್ದಿರುತ್ತಾನೆ. ಮತ್ತೆ 2 ದಿನವಾದರೂ ಮೇಲೆ ಬರದೇ ಇರುವಾಗ ಈಶ್ವರ್ ಮಲ್ಪ ತಂಡಕ್ಕೆ ಕರೆ ಮಾಡಿದಾಗ ಅವರು ಕರೆಗೆ ಸ್ಪಂದಿಸಿ ತಕ್ಷಣ ನಮ್ಮ ತಂಡದೊಟ್ಟಿಗೆ ನಾವು ಶ್ರಾವಣ ಬೆಳಗೊಳದ ಕೆರೆಯಲ್ಲಿ ಸುಮಾರು 4.5 ತಾಸು ನೀರಿನಲ್ಲಿ ಹುಡುಕಾಡಿದ್ದೇವೆ. ಅಲ್ಲಿ ಸುಮಾರು ಆಳ 50 ಅಡಿ 60 ಅಡಿ ಹಾಗೂ ಮಧ್ಯೆ ಮಧ್ಯೆ ಬಾವಿಯ ರೀತಿ ಇದ್ದಿದ್ದು ತುಂಬ ಕಷ್ಟವಾಯಿತು. ಕೆರೆ ತುಂಬ ದೊಡ್ಡದಾಗಿದ್ದು ಮತ್ತು ಬಿದ್ದಿದ್ದ ಜಾಗ ಯಾರು ಸರಿಯಾಗಿ ನೋಡದೆ ಗಮನಿಸದೆ ಇದ್ದುದರಿಂದ ತುಂಬಾನೇ ಕಷ್ಟವಾಯಿತು. ಈಗ ನಾವು ಸ್ವಲ್ಪ ಬೆಂಕಿ ಹಾಕಿದೆ, ಯಾಕೆಂದ್ರೆ ತುಂಬ ಚಳಿ ಇದೆ. ಅದು ಪರವಾಗಿಲ್ಲ, ಈಗ ಬೆಳಕ ಅರಿತಾ ನಾವು ನೀರಿಗೆ ಹಾಕ್ತೇವೆ. ಈಗ ಅದು ನೋಡುವ ಆ ಹುಡ್ಗನೊಂದು ಆ ದೇವರಿಗೆ, ಇಲ್ಲಿ ಗ್ರಾಮ ದೇವರಿಗೊಂದು, ಯಾವ ಗ್ರಾಮ ದೇವರೊಂದು ಯಾವುದೋ ಗ್ರಾಮದವರು ಆಂಜನೇಯ ಕೈ ಮುಕ್ಕೊಳ್ಳಿ, ಖಂಡಿತವಾಗಿ ಸಿಗಲಿ ಆದಷ್ಟು ಬೇಗ. ದೇವ್ರ ಪ್ರಾರ್ಥನೆ ಒಂದು ಮಾಡ್ಕೊಳ್ಳುವ. ಈ ಹುಡುಗನ ಹೆಸರು ವಿಜಯ್ ಕುಮಾರ್ HM ಅಂತ ಅಂದ್ಬಿಟ್ಟು, ವಯಸ್ಸು 31-32 ಇರ್ಬೋದು. 13ನೇ ತಾರೀಕು ಸಾಯಂಕಾಲ ಇಲ್ಲಿ ಇದೇ ಅವ್ರ ಜಮೀನು. ಇಲ್ಲಿ ಹಸು ಮೇಯಿಸಿಕೆ ಅಂತ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಜೊತೆಲಿ ಈಜಾಡ್ಕೊಂಡು ಹೋಗಿ ಅಲ್ಲಿಗೆ ಹೋಗಿದ್ದು ರಿಟರ್ನ್ ಬರಬೇಕಾದ್ರೆ ಸುಸ್ತಾಗಿ ಮುಳುಗವನೆ. ಆ ತೆಪ್ಪ ಬರಲಿಲ್ಲ, ತೆಪ್ಪ ನಮ್ದು ಅಲ್ಲ, ತೆಪ್ಪ ಇತ್ತಲ್ಲ, ತೆಪ್ಪ ತಗೊಂಡು ಹಗ್ಗ ಹಿಡ್ಕೊಂಡು ಒಂದೇ ಲೈನ್ ಇಟ್ಕೊಂಡು ಬರ್ಲಿಕ್ಕೆ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ಲಿಕ್ಕೆ ಆಗುತ್ತೆ. ಒಂದು ಸೈಡ್ ಆಯ್ತಲ್ಲ, ಮತ್ತೊಂದು ಸೈಡ್ ಅಲ್ಲೇ ಇಷ್ಟಿಷ್ಟು ಜಾಗ, ಇಷ್ಟಿಂದ ಇಲ್ಲ ಹಗ್ಗದಲ್ಲಿ ನೋಡ್ಕೊಂಡು ಹೋಗ್ಬೇಕು. ಹದಿಮೂರನೇ ತಾರೀಕು ಸಾಯಂಕಾಲ ಮುಳುಗಿ ಆಗಿರೋದು ಇನ್ಸಿಡೆಂಟು. ಅವ್ನು ಹುಡುಗ ಅವ್ರ ಫ್ರೆಂಡ್ ನೋಡವನೆ, ಇಲ್ಲೇ ನಿಂತ್ಕೊಂಡು ನೋಡವನೆ. ಅವನು ಮತ್ತು ಇಲ್ಲೊಬ್ಬ ಮೀನು ಹಿಡಿಯೋರು ಇಬ್ಬರು ನೋಡವ್ರೆ ಅವ್ನು ಮುಳುಗಿರೋದನ್ನ. ನೆನ್ನೆ ಎಲ್ಲ ಇವ್ರು ಬಂದು ಅಗ್ನಿಶಾಮಕ ದಳದವ್ರು ಬಂದು ಟ್ರೈ ಮಾಡಿದ್ರು, ಆಗಲಿಲ್ಲ ಅವ್ರ ಕೈಲಿ. ಆಮೇಲೆ ಇಲ್ಲಿ ತುಂಬ ಮೀನುಗಳವೆ, ಅದೊಂದು ಭಯ ನಮಗೆ. ಮೀನು ಬಾಡಿ ಇದು ಮಾಡ್ತವೆ ಅಂತ ಅಂದ್ಬಿಟ್ಟು ಅದಕ್ಕೆ ನಿಮ್ಮ ಹೆಲ್ಪ್ ಕೇಳ್ದು. ಎಷ್ಟು ದಿನ ಆಯ್ತು ಹಂಗಿದ್ರೆ? 3 ದಿನ ಆಯ್ತು. ಇವತ್ತು 3ನೇ ದಿನ ಆಯ್ತು. 3ನೇ ದಿನ ಇಲ್ಲ ಅಮ್ಮ, 5ನೇ ಮೇಲಕ್ಕೆ ಬಂದಿಲ್ಲ, ಮೀನಿನ ಮೇಲಕ್ಕೆ ಬಂದಿಲ್ಲ. ಫುಲ್ ಅಂಟು ಹಣ್ಣು, ಕಾಲು ಬಿಟ್ಟರೆ ಅಡಿ ಹಗ್ಗ ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಹಗ್ಗ ಬಿಟ್ಟರೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಆ ಥರ ಇದೆ. ಎಂತ ಗೊತ್ತಲ್ಲ, ರೂಮ್ ಥರ ಒಂದು ಅಡಿಯಲ್ಲಿ ಸೀದಾ ಹೊಂಡ ಉಂಟು, ಮತ್ತೆ ರೂಮ್ ಥರ, ಮತ್ತೆ ಈ ಮಣ್ಣು ಉಂಟಲ್ಲ, ಕಾಲು ಇಂಟ್ರೆ ಕಾಲು ತೆಗಿಲಿಕ್ಕೆ ಬರಲ್ಲ, ಆ ಥರ ಇದೆ. ಇದು ಬಿಟ್ಟು ಹೋದ್ರೆ ಅಂತಲ್ಲ, ನಾ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಸುಲಭ ಅಲ್ಲ, ಇದು ಡೇಂಜರ್. ಯಾಕೆಂದ್ರೆ ಈ ಕಾಲಲ್ಲಿ ನಾನು ಅಡಿಗೆ ಹೋದ್ರೆ, ಈ ರೋಪ್ ಬಿಟ್ಟು ಹೋದ್ರೆ ಉಂಟಲ್ಲ, ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಮಂದು ಎಲ್ಲಿ ತನಕ ತಲೆ ನೋಡಿದ್ದೀರಿ? ಯಾಕೆ ಅಕ್ಕ ಬಂದು ಯಾ ಸತ್ತ ಅಕ್ಕ ಸರಿ ಇದು ಸತ್ತದ ಏಮ ಅವ್ರು ಬಿದ್ದಿದ್ದು ಈ ನೇರದಲ್ಲಿ ಹೋಗಿದ್ದವರು, ಅಲ್ಲಿ ಹೋಗಿದ್ದವರು ಅವ್ರು ನಿಂತಿದ್ದಾರಲ್ಲ, ಅವ್ರು ನಿಂತಿರೋ ಒಂದು ಸ್ವಲ್ಪ ಒಂದು 2 ಮೀಟರ್ ಈ ಕಡೆ ಕಾದಂಗೆ, 2ರಿಂದ 3 ಮೀಟರ್ ಈ ಕಡೆಗೆ. ಹಾಂ, ಈ ಕಡೆ. ಹಾಗಾದ್ರೆ ಸ್ವಲ್ಪ ನಾವು ಆ ಕಡೆನವರು. ಇಲ್ಲಿ ಹಸು ಮೇಯಿಸಿಕೆ ಅಂತ ಬಂದ್ಬಿಟ್ಟು ನೋಡ್ಕೊಂಡಿರೋದು, ಹಸು ಮೇಯಿಸಿಕೆ ಅಂತ ಬಂದ್ಬಿಟ್ಟು ಹೋಗಿರೋದು. ನೆನ್ನೆ ಅವ್ನು ಬೀಳ್ಬೇಕಾದ್ರೆ ಅವ್ನ ತಾಯಿ ಮತ್ತು ತಂಗಿ ಇರಲಿಲ್ಲ ಇಲ್ಲಿ ಊರಲ್ಲಿ. ಅವ್ರು ಬೆಂಗಳೂರಲ್ಲಿ ಯಾರೋ ನಮ್ಮ ರಿಲೇಟಿವ್ಗೆ ಒಬ್ರಿಗೆ ಆಕ್ಸಿಡೆಂಟ್ ಆಗೈತೆ ಅಂತ ಅಂದ್ಬಿಟ್ಟು ನೋಡಿಕ್ಕೆ ಹೋಗಿದ್ರು. ಆಮೇಲೆ ಗ್ರಾಮದವರೆಲ್ಲ ಸೇರಿ ಫೋನ್ ಮಾಡಿ ನಮಗೆಲ್ಲ ಫೋನ್ ಮಾಡಿ, ನಾನು ಅವ್ರ ಸೋದ್ರ ಮಾವ, ಅಲ್ಲಿಂದ ನಾವು ಬಂದು ಇನ್ನೆನ್ನೆ ಎಲ್ಲ ಟ್ರೈ ಮಾಡ್ದೋ.
ಹೋಗಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಗುಂಡಿ ಹೋಗಿ ಅಲ್ಲಿಂದ ಗುಂಡಿ ಒಂಥರ ಒಂದು ಬಾವಿ ಥರ ಉಂಟು ಅಷ್ಟೇ. ಆ ಜಾಗನಿಗಿಲ್ಲ, ಇದ್ರೆ ಮೇಲೆ ಬರ್ತದೆ. ನಮ್ಗೆ ಕರೆಕ್ಟಾಗಿ ಪ್ಲೇಸ್ ಗೊತ್ತಾಗಲ್ಲ. ಅದು ಮೇಲೆ ದಂಡೆ ಕೆಳಗೆ ಆ ಥರ ಉಂಟು. ಈ ಇಟ್ಟಿಗೆ ಹೊಡಿತಾರಲ್ಲ ಆ ಥರ ಇದೆ. ಬಿಸ್ ಉಂಟು. ಗುಡ್ಡ ಹತ್ಕೊಂಡು ಹೋಗ್ಬೇಕು, ಆ ಕೆಳಗೆ ಮತ್ತೆ ಬರಬೇಕು. ಆ ಥರ ಅಡಿಯಲ್ಲಿ ಆಗಿ ಒಂಥರ ಗುಡ್ಡ ಮತ್ತು ಕೆಳಗೆ ಹೋಗ್ಬೇಕು. ಅಲ್ಲಿ ಎಲ್ಲೊಂದು ಕಡೆ ತಪ್ಪಿ ಹೋದ್ರೆ ಹೋಯ್ತು. ಆ ಹೊಂಡದಂಗೆ ಈ ಹೊಂಡ ತಪ್ಪಿ ಹೋದ್ರೆ ಮೇಲೆಗೆ ನೋಡಿದ್ರೆ ಆ ಥರ ಅಡಿ ಟಾರ್ಚಿಗೆ ತೋರೋದಿಲ್ಲ, ಅಷ್ಟು ಕತ್ಲೆ ಉಂಟು ಅಡಿ. ಕೆಸರು ಬಿಸಿಲು ಬೀಳಲಿ, ಸ್ವಲ್ಪ ಬಿಸಿಲು ಹೊಡೆದಾಗ ಕೆಳಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಕೊಡೋದು. ಹತ್ತಡಿ ಎದುರಿಗೆ ಅವ ಮುಳುಗುವಾಗ ಪ್ರತ್ಯಕ್ಷ ನೋಡಿದ ಅವ ಒಬ್ಬನೇ. ವೆಯ್ಟ್ ಮಾಡ್ದ ಒಂದಿನ ಅಲ್ಲಿ ಹೇಳ್ತದೆ ಅಂತ ಹೇಳಲಿಲ್ಲ. ಆಮೇಲೆ ಈಶ್ವರ ಪೇರ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಲ್ಪ್ ಕೇಳ್ಕೊಂಡಿವಿ. ಇನ್ಯಾರು ನೋಡಿದವ್ರು ಯಾರು ಇದ್ದಾರೆ ಇಲ್ಲಿ? ಸ್ವಾಮಿ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬ ಪಕ್ಕದೂರವರು. ಆಮೇಲೆ ಇಲ್ಲಿ ಸ್ಥಳೀಕರಲ್ಲಿ ಇಲ್ಲಿ ಒಬ್ಬರು ಮೀನುಗಾರವ್ರೆ, ಇಲ್ಲಿ ಮೀನು ಸಾಕ್ತಾರೆ ಕೆರೆಗೆ ಟೆಂಡರ್ ಮೂಲಕ. ಅವರೊಬ್ರು ನೋಡವ್ರೆ. ಹೌದಾ? ಈಗ ಬಂದಿರೋರು ಯಾರು ನೋಡಿಲ್ಲ? ಇಲ್ಲಿರೋರೆಲ್ಲ ನೋಡಿಲ್ಲ. ಅವರು ಬರ್ತಾ ಇದ್ದಾರೆ, ಈಗ ಬರ್ತಾ ಇದ್ದಾರೆ. ಅವೇ ಜಾಗಕ್ಕೆ ರಕ್ಷಿತ ಅವೇ ಸ್ಪಾಟ್ ಅಲ್ಲಿಂದ ಮುಸ್ತಾಕ್ ಹಿಂಗಲ್ಲ ಓಡಿರೋದ್ರಿಂದ ಮೇಕೆದ್ದಿಲ್ಲ, ಅದು ಶೇಕ್ ಬಂದಿರ್ತಲ್ಲ, ನೀವು ಐಸಲ್ಲಿ ಇಟ್ಟಂಗೆ ಅದು ಒಂದು ಸ್ವಲ್ಪ ನೀರು ಬಿಸಿದ್ರೆ ಬಿಡ್ತಾ ಇದ್ದ. ಯಾವ ಮೇಲೆ ಬರ್ಬೋದು ಸರ್? ನಾಳೆ ಬರ್ತದೆ. ನಾಳೆ ಬರ್ತದೆ. ಬಂದು ಸಂಜೆ ಬರಬೇಕು. ಇವತ್ತು ಸಂಜೆ ಅಷ್ಟಲ್ಲ ಇಲ್ಲ, ನಾಳೆ ಬರ್ತೀನಿ. ನಾಳೆ ಒಂದು ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತಿಗೆ ಬರ್ತದೆ. ಮಧ್ಯಾಹ್ನ 2 ಗಂಟೆ ನಾಳೆ ಮಿನಿಮಮ್ 4 ದಿನ. ಯಾಕಂದರೆ ಮೊನ್ನೆ ಬೇಲೂರಂಗೊಂದು ಹಾಗೆ ಆಯಿತು. 3-4 ದಿನ, 4 ದಿನ ಮತ್ತೆ ಸಿಕ್ಬಿಡ್ತದೆ. ಅದು ಸಹ ಹೀಗೆ ಪಾಯಿಂಟ್ ಗೊತ್ತಿಲ್ಲ, ಎಲ್ಲೆಲ್ಲೆಲ್ಲ ಹುಡ್ತಾ ಇತ್ತು. ಮತ್ತೆ ಮೇಲೆ ಬಂತು ಒಂದು ಸೈಡ್. ನಾವು 70 ವರ್ಷ ಹಾಕಿದ್ದೀವಿ. ಇಷ್ಟು 2 ವರ್ಷ ಬರ್ತದೆ ಎಲ್ಲೂ ಹೋಗುತ್ತೆ. ಮತ್ತೆ ಮೀನೇನು ತಿನ್ನಲಿಲ್ಲ, ಅದನ್ನು ಮೀನೇನು ತಿನ್ನೋದಿಲ್ಲ. ನಾಳೆ ಕಥೆ ಬರ್ತದ ಬಿಡಪ್ಪ. ಬರುತ್ತೆ ಇನ್ನೇನಿಲ್ಲ. ಮುಂದೆ ಎಲ್ಲ ಡೈರೆಕ್ಷನ್ ಲೂಸ್ ಉಂಟು. ಯಾರು ಈ ಥರ ಉಂಟು, ಕಾಲು ಇಷ್ಟಿಷ್ಟು ಅಡಿಗೆ ಹೋಗ್ತದೆ ಅಡಿ. ಹೋಗಿ ನೀವು ನಿಂತ ಅಲ್ಲಿ ಲ್ಯಾಂಡ್ ಆಗಿ ನಾವೆಲ್ಲ ಸ್ಟೆಪ್ ಮೇಲೆ ಕೈಯೆಲ್ಲ ಹಿಡ್ಕೊಂಡು ಬರೋದು. ಜಾಸ್ತಿ ಇದ್ದರೆ ಅಡಿಗೆ ಫುಲ್ ಅಡಿಗೆ ಹೋಗ್ತಾರೆ ಮನುಷ್ಯ. ಇದು ಬಿದ್ದಿರು ಸಹ ಕೌಂಜಿ ಬಿದ್ದಿರ್ತದೆ. ಅಲ್ಲಿಂದ ಈ ಥರ ನೋಡಿ ಕೋಲ್ಡ್ ನೋಡಿ, ಈ ಥರ ಕೋಲ್ಡ್ ಉಂಟು ನೀರು ನೋಡಿ, ಈ ಥರ ಕೋಲ್ಡ್ ನೋಡೋದು. ಅಡಿ ಫುಲ್ಲು ಫ್ರಿಜ್ ಥರ ಉಂಟು ಅಡಿ. ನಾವೊಂದು ಶೀತಲೀಕರಣ ಫ್ರಿಜ್ ಒಳಗೆ ಹೋದಾಗ ಆಗ್ತದೆ ಅಡಿಯಲ್ಲಿ. ಫುಲ್ ಹೈಟ್ ಹೋದಾಗ ಅವ್ರ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಎಲ್ಲ. 1 ಗಂಟೆಗೆ ಅಷ್ಟೇ 2 ಗಂಟೆ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ ಎಷ್ಟು ಇದಾಗಿದೆ ನೋಡಿ. ಅವ್ರ ರಕ್ತ ಆಡಲ್ಲ. ಮತ್ತು ಡೀಪ್ ಜಾಸ್ತಿ ಉಂಟು. ಮಿನಿಮಮ್ ಕೆಲ ಹೊಂಡ ತೆಗ್ದಿರ ನಾನು 40 ಅಡಿ 50 ಅಡಿ 50 ಅಡಿ ಉಂಟು, ಆಳ ಉಂಟು. ಆ ಅಡಿಗೆ ಸಹ ಹೋಗಿ ಎಲ್ಲ ನೋಡಿ ಅಷ್ಟು
ಕೋಲ್ಡ್ ಉಂಟು ಅಡಿಯಲ್ಲಿ, ಅಡಿಗೆ ಹೋದಷ್ಟು ತುಂಬ ಕೋಲ್ಡ್. ಯಾಕೆ ನಾವು ತುಂಬ ಕೂಡ ಸುಮಾರು ಒಂದು 100% ಇದ್ದಿರ್ಬೋದು. ಅವ್ರು ನೋಡಿದಂತ ಹೇಳಿದ್ಮೇಲೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನ್ನ ಕೈಯಲ್ಲಿ ಸಹ ನಾನು ಇಲ್ಲಿ ಹುಡ್ಕೊಂಡು ಹೋಗುವ, ಅಲ್ಲೆಲ್ಲ ಆ ಕಡೆ ಇದ್ರು ಸಹ ಗೊತ್ತಾಗಲ್ಲ. ಯಾಕಂದ್ರೆ ಇಷ್ಟು ಹುಡ್ಕೊಂಡು ಜಾಗ ಹಿಡ್ಕೊಂಡು ಮಣ್ಣು ಹಿಡ್ಕೊಂಡು ಹೋಗ್ತೀನಲ್ಲ, ಜಸ್ಟ್ ಆ ಕಡೆ ತಪ್ಪಿ ಹೋದ್ರೂ ಸಹ ಗೊತ್ತಾಗಲ್ಲ. 100ರಲ್ಲಿ 100 ಪಾಸ್ ಆಗಿದೆ, 99% ಪಾಸ್ ಆಗಿದೆ ಎಲ್ಲ ಕಡೆನೂ. ಇನ್ನೊಂದು ಪರ್ಸೆಂಟ್ ತಪ್ಪಿ ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದು. ನಾಳೆ ಬೆಳಿಗ್ಗೆ ಬಂದೀಗ ನಾವು ಇಲ್ಲ ಅವ್ನು ಹುಡುಕಿ ಇಲ್ಲ ಅಂತ ಅದು ನಾವು ಹುಡುಕಿ ಅಲ್ಲಲ್ಲ ನೀವಲ್ಲ ವಿಷಯ ಕೆಳಗಡೆ ಹಾಗೆ ಆಗ್ತದೆ. ಕೆಲವು ನಾನು ತುಂಬ ಇದೇ ಥರ ಉಂಟಲ್ಲ, ಗುರುವಂಕೆರೆ ಹಾಗೆ ಆಗಿದೆ. 2 ಗಂಟೆ ಹುಡುಕಾಡು ಲಾಸ್ಟ್ ಮೊಬೈಲ್ ಫೋನ್ ಸಿಕ್ತು, ಮತ್ತೆ ಟ್ರೈ ಮಾಡಿ ಮತ್ತೆ ಇತ್ತು ಬಾಡಿ ತುಂಬ ಕಡೆ ಹಾಗೆ ಆಗ್ತದೆ. ಮೊನ್ನೆ ನೀವು ಮಡಿಕೇರಿಯಲ್ಲೂ ಹಾಗೆ ಆಗಿದೆ. ನನ್ನ ಯೂಟ್ಯೂಬಲ್ಲಿ ಬರ್ತದೆ ನೋಡಿ, ವಿಡಿಯೋ ಎಲ್ಲ ಹಾಕಿರ್ತೀನಿ, ಸಾರ್ವಜನಿಕರಿಗೆಲ್ಲ ನೋಡಲಿ, ಸ್ವಲ್ಪ ಹೆಲ್ಪ್ ಆಗಲಿ ಬರಲಿ ಅಂತ ಯೂಟ್ಯೂಬಲ್ಲಿ ಹಾಕಿದೆ. ಈಶ್ವರ ಮಲ್ಪೆಂದು ಹಾಕಿದ್ರೆ ಬಂದುಬಿಡ್ತಾ ಇದರಲ್ಲಿ ಏನೋ ಎಲ್ಲ ಫೈರ್ ಬ್ರಿಗೇಡ್ನವ್ರು ಹುಡುಕಿದ್ದಾರೆ, ಸಲೀರು ಹುಡುಕಿದ್ದಾರೆ, ಮತ್ತು ಎಂಡೇರ ಪಡೆ ಎಲ್ಲ ಬಂದು ಹುಡುಕಿದೆ. ಲಾಸ್ಟಿಗೆ ನಾನು ರಾತ್ರಿ 9 ಗಂಟೆ ರಾತ್ರಿ ಬಂದು ಹುಡುಕಿದೆ, 5 ನಿಮಿಷ ಸಿಕ್ಕಿತ್ತು. ಅದೊಂದು ಸಿಗುತ್ತೆ, ಏನು ಮಾಡ್ಲಿಕ್ಕೆ ಆಗೋದು ಕೆಲ ಕಡೆ. ನೋಡು ಆ ದೇವರು ಏನಾಗುತ್ತೆ, ಅವರು ಎಲ್ಲ ಇದ್ರೆ ಸಹ ಬದುಕಿರ್ಲಿ ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ. ನಂತರ ಮನೆಯವರಿಗೆ ಬಾಡಿ ಡಿಕಂಪೋಸ್ ಆಗಿ 4ನೇ ದಿನ ಮೇಲೆ ಬರುತ್ತದೆ ಅಂತ ಧೈರ್ಯ ಹೇಳಿ ಬಂದಿದ್ದೇವೆ. ಅದೇ ಪ್ರಕಾರ 4ನೇ ದಿನ ಬೆಳಿಗ್ಗೆ 8 ಗಂಟೆಗೆ ಸುಮಾರಿಗೆ ಮೃತದೇಹ ಮೇಲೆ ಬಂದಿದೆ ಬಂಧುಗಳೇ. ನಮಸ್ತೆ ಬಂಧುಗಳೇ. ನಮಗೆ ಚನ್ನರಾಯಪಟ್ಟಣದಲ್ಲಿ ಏನೋ ಒಂದು ಅವಘಡ ಆಗಿದೆ, ನೀರು ಬಿದ್ದು. ಆವಾಗ ನಮಗೆ ಸಹಾಯಕ್ಕೆ ಬರೋದು ನೆನಪಾಗೋದು ನಮ್ಮ ಯೂಟ್ಯೂಬ್ ಚಾನಲ್ನ ಅಭಿಷೇಕ್, ಯಾಕೆಂದರೆ ಅವರ ಭಾಗದಲ್ಲಿ ಆಗಿದ್ದು. ಅದಕ್ಕೆ ನಾವೇನು ಮಾಡ್ತೇವೆ, ಅವರಿಗೊಂದು ಕಾಲ್ ಮಾಡಿದಾಗ ತಕ್ಷಣ ನಾವು ಅವರ ಚನ್ನರಾಯಪಟ್ಟಣ, ಅದು ಅವಘಡ ಆಗಿದ್ದು ಶ್ರವಣಬೆಳಗೊಳದಲ್ಲಿ, ಆದರೆ ಅಲ್ಲಿಂದ ಅವ್ರ ಮನೆಯಿಂದ ಇಲ್ಲಿ ಚನ್ನರಾಯಪಟ್ಟಣ ಬರಲಿಕ್ಕೆ 15 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಬೆಳಿಗ್ಗೆ ನಮಗೆ 5 ಗಂಟೆಗೆ ಬಂದು ನಿಂತಿದ್ದಾರೆ. ಕಾರ್ಯಾಚರಣೆಗೆ ನಿಮಗೆ ಸ್ವಲ್ಪ ನಾನು ಸಪೋರ್ಟ್ ಮಾಡ್ತೇನೆ ಅಂತೇಳಿ. ಅದರಿಂದ ನಮಗೆ ಅಭಿಷೇಕ್ ಅವರು ನಮ್ಮ ಕಾರ್ಯಾಚರಣೆಗೆ ತುಂಬ ಸಹಕಾರಿಯಾಗಿದೆ. ಯಾಕೆಂದರೆ ಅಲ್ಲಿ ಸುಮಾರು 5 ಗಂಟೆ ನಾವು ಅಲ್ಲಿ ನೀರಿಗೆ ಬಿದ್ದವನು ಹುಡುಕಾಡ್ತಾ ಇದ್ದೇವೆ. ಆವಾಗ ಇವರು ತುಂಬ ಸಪೋರ್ಟ್, ಅಲ್ಲಿ ಜನಗಳಿಗೆ ಹೇಳಿ ಅಲ್ಲಿ ಹೋಗು ದೋಣಿ ಈ ಕಡೆ ಬರಬೇಕೆಲ್ಲ ಅದೆಲ್ಲ. ಮತ್ತು ಅಲ್ಲಿ ತಮ್ಮ ಯುನೈಟೆಡ್ ಮೀಡಿಯಾ ಅಂತ ಒಂದು ಮೀಡಿಯಾ ಇದೆ ಇವ್ರದ್ದು. ಆ ಮೀಡಿಯಾದಲ್ಲಿ ತುಂಬ ಹೆಸರುವಾಸಿಯವರು ಆ ಭಾಗದಲ್ಲಿ. ಇವರು ನಮಗೆ ತುಂಬ ಸಪೋರ್ಟ್. ಅಂದರೆ ಆ ಭಾಗಕ್ಕೆ ಬಂದರೆ ನಮಗೆ ಉಳ್ಕೊಳ್ಳಿಕ್ಕೆ ಅಥವಾ ಏನಾದರೂ ವ್ಯವಸ್ಥೆ, ಉಪಚಾರದ ವ್ಯವಸ್ಥೆ ಎಲ್ಲ ನಮ್ಮ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ತುಂಬ ಮಾಡ್ತಾ ಇದ್ದಾರೆ. ಅದಲ್ಲದೆ ನಿನ್ನೆ 5 ಗಂಟೆ ಕಾಲ ನಾನು ಆ ನೀರಲ್ಲಿ ಹುಡುಕಾಡಿದ್ದೀನಿ. ಆದರೆ ಮೃತದೇಹ ಎಲ್ಲಿ ಬಿದ್ದಂತ ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದಾಗೆ. ಯಾಕೆಂದರೆ ಅಲ್ಲಿ ಅವನು ಎಲ್ಲಿ ಬಿದ್ದಂತ ಯಾರೂ ಸರಿಕಟ್ಟು ನೋಡಿಲ್ಲ ನಮಗೆ. ಆ ಜಾಗದಲ್ಲಿ ಸುಮಾರು ಎಷ್ಟೋ ಎಕರೆ ಜಾಗ ನೀರುಂಟು. ಅದರಿಂದ ನಮಗೆ ಹುಡುಕಾಡಲು ಕಷ್ಟ ಆಯಿತು. ಮರುದಿವಸಕ್ಕೆ ನಾವು ಬಾಡಿ ಡಿಕಂಪೋಸ್ ಆಗಿ ಬರ್ತದೆ ಅಂತೇಳಿ ಅವರ ಮನೆಯವರಿಗೆ ಮಾಡಿ ಧೈರ್ಯ ತುಂಬಿ ಬಂದಿದ್ದೇವೆ. ಆದರೆ ಇವರ ಚಾನಲ್ ತುಂಬ ಉಪಯುಕ್ತವಾಗಿದ್ದು. ಅದರಲ್ಲೂ ಸಹ ಇವರು ನಮಗೆ ರಾತ್ರಿ, ಯಾಕೆಂದರೆ ನಾವು ಅಲ್ಲಿಗೆ ಹೋಗುವಾಗ ನಮ್ಮ ಪೈಲಟ್ಗಳು 3 ಜನ ಇದ್ದರು. ಅವರಿಗೆ ಬೇರೆ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿದ್ದರು. ಅದರಿಂದ ನಾನೇ ಡ್ರೈವಿಂಗ್ ಮಾಡಿ ಇಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಹೋದೆ. ಚನ್ನರಾಯಪಟ್ಟಣಕ್ಕೆ ಹೋದಾಗ ತಿರುಗಿ ಬರಲಿಕ್ಕೆ ಸಾಕಾಗಿತ್ತು. ಯಾಕೆಂದರೆ ನಾನು ನೀರಲ್ಲಿ ಸುಮಾರು 5 ಗಂಟೆ 6 ಗಂಟೆ ನೀರಲ್ಲಿ ಮುಳುಗಿರ್ತೀನಲ್ಲ, ಸುಸ್ತಾಗಿರ್ತದೆ. ಅದಕ್ಕೆ ರಿಟರ್ನ್ ನೀವು ಒಬ್ಬರೇ ಹೋಗೋದು ಬೇಡ, ತೊಂದರೆ ಆಗ್ತದೆ ರಾತ್ರಿ ಹೋಗೋದು. ನಾನು ಬರ್ತೇನೆ. ನಮ್ಮ ಕೂಡ ಇವರು ಚನ್ನರಾಯಪಟ್ಟಣ ಅವರ ಮನೆಯಿಂದ ರಾತ್ರಿ 2 ಗಂಟೆಗೆ, ಸಂಜೆ 5 ಗಂಟೆಗೆ ಅಲ್ಲಿ ಬಿಟ್ಟಿದ್ದೇವೆ. ರಾತ್ರಿ 2 ಗಂಟೆ ತನಕ ಡ್ರೈವಿಂಗ್ ಮಾಡಿ ನಮಗೆ ಎಲ್ಲರಿಗೂ ಸುರಕ್ಷಿತವಾಗಿ ಕ್ಷೇಮವಾಗಿ ಮನೆ ತಲುಪಿಸಿದ್ದಾರೆ. ಇವರಿಗೆ ನಮ್ಮ ತಂಡದ ಮುಖಾಂತರ, ನಮ್ಮ ಉಡುಪಿ ಜನತೆಯ ನಮ್ಮ ಎಲ್ಲರ ಮುಖಾಂತರನೂ ನಾನು ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಹಾಯ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈಶ್ವರನವ್ರು ಮಾಡ್ತಾ ಇರೋ ಒಂದು ಸೇವೆ ಮುಂದೆ ನಮ್ಮ ಒಂದು ಸೇವೆ ಯಾವ ಒಂದು ತುಂಬ ಚಿಕ್ಕದು, ತುಂಬ ಅಂದರೆ ತುಂಬಾ ಚಿಕ್ಕದು ಅನ್ಕೋಬೋದು. ಯಾಕಂದರೆ ಅವ್ರ ಸೇವೆ ಮುಂದೆ ನಮ್ಮದು ಯಾವ ಸೇವೆನೂ ಅಲ್ಲ. ಸೊ ಇದೇ ರೀತಿ ಅವರು ಇನ್ನು ನೆಕ್ಸ್ಟ್ ಅವ್ರು ಮುಂದೆ ಇದೇ ರೀತಿ ಅವ್ರು ಏನೇ ಮಾಡಿದ್ರು ಅದಕ್ಕೆ ನಮ್ಮ ಒಂದು ಸೇವೆನೂ ಕೂಡ ಇರುತ್ತೆ ಅಂತ ನಾವು ಹೇಳ್ತೀವಿ. ಅದಲ್ಲದೆ ಇವ್ರದ್ದು ಒಂದು ಯುನೈಟೆಡ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ಸಹ ಆ ಭಾಗದವರು ನೋಡಿ. ಅದೆಲ್ಲ ಇವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಕಡೆಯೂ ಎಲ್ಲರೂ ಸಪೋರ್ಟ್ ಮಾಡಿ, ಇವರಿಗೆ ಸಹ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವ್ರದ್ದು ಚಾನಲ್ ಸಹ. ಯಾಕೆಂದರೆ ಅವರು ಚಿಕ್ಕ ಕೆಲಸಕ್ಕೆ ಎಲ್ರಿಗೂ ಹೆಲ್ಪ್ ಆಗ್ತಾರೆ. ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರೂ ವಿನಂತಿಸ್ತಾ ಇದ್ದೀನಿ.